ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ವಿದ್ಯಾರ್ಥಿಗಳಿಗೆ ಬಿಗ್ ನ್ಯೂಸ್, ಹೊಸ ನಿಯಮ ಕೂಡ ಮಾಡಿದ್ದಾರೆ. ಶಾಕಿಂಗ್ ನ್ಯೂಸ್ ಆಗಿರ್ಬೋದು, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳು ವರ್ಷ ಬೇಕಾ ಭೇಟಿ ಆಪ್ಷನ್ ಎಂಟ್ರಿ ಕೂಡ ಮಾಡ್ತಿದ್ರು. ಆಯ್ತಾ, ಈಗ ಹೊಸ ನಿಯಮ ಕೂಡ ಮಾಡಿದ್ದಾರೆ. ಶುಲ್ಕ ಪಾವತಿಯಲ್ಲೂ ಬದಲಾವಣೆ ಕೂಡ ಮಾಡಿದ್ದಾರೆ. ಸೀಟ್ ಬ್ಲಾಕಿಂಗ್ ತಡೆ ಮಾಡೋದಕ್ಕೂ ಕೂಡ ಹೊಸ ಪ್ಲಾನ್ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಗೊತ್ತೇ ಇದೆ, ಬಟ್ ಏನಕ್ಕೆ ಮಾಡಿದ್ದಾರೆ ಈ ರೀತಿ ಅಂತ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಅದು ಕೂಡ ಇದರಲ್ಲಿ ಕ್ಲಾರಿಫೈ ಮಾಡಿದ್ದಾರೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಸೀಟು ಪಡೆಯಲು ಬೇಕಾಬಿಟ್ಟಿ ಆಪ್ಷನ್ ಎಂಟ್ರಿ ಮಾಡುವ ಹಾಗೂ ಕಾಲೇಜುಗಳಲ್ಲಿ ಸೀಟು ಪಡೆಯದೆ ಕಳ್ಳಾಟವಾಡಿ ಸೀಟ್ ಬ್ಲಾಕಿಂಗ್ ದಂಧೆಗೆ ದಾರಿ ಮಾಡುವ ವಿದ್ಯಾರ್ಥಿಗಳಿಗೆ ಕಡಿವಾಣ ಹಾಕೋಸ್ಕರ ಕೆಇಎ ಆಪ್ಷನ್ ಎಂಟ್ರಿಯಲ್ಲೇ ಹೊಸ ಬ್ರೇಕ್ ಆಗ್ತಾ ಇದೆ. ಇಲ್ಲಿವರೆಗೂ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಆಪ್ಷನ್ ಎಂಟ್ರಿ ಮುಗಿಸಿ ಕಾಲೇಜುಗಳಿಗೆ ಸೀಟು ಪಡೆಯುವ ವೇಳೆ ಅವರು ಎಂಟ್ರಿ ಶುಲ್ಕ ಬಂದ್ಬಿಟ್ಟು 750 ರೂಪಾಯಿ ಪಡಿತಾ ಇದ್ರು. ಈ ಬಾರಿ ಆಪ್ಷನ್ ಎಂಟ್ರಿ ಆರಂಭದಲ್ಲಿ ನೀವು ನಿಮಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು ಮಾಡಿದಿರ ಅನ್ಕೋತೀನಿ. ಪ್ರಮುಖವಾಗಿ ಎರಡು ಪ್ರಕರಣಗಳಿಂದ ಕೆಎ ಬಂದ್ಬಿಟ್ಟು ಈ ರೀತಿ ಹೊಸ ನಿಯಮಗಳ ಮಾಡಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. 1450 ವಿದ್ಯಾರ್ಥಿಗಳು ಕಳೆದ ಬಾರಿ ಏನ್ ಮಾಡಿರ್ತಾರೆ ಅಂದ್ರೆ ಕಾಟಾಚಾರಕ್ಕೆ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಕೂಡ ಮಾಡಿರ್ತಾರೆ. ನಂತರ ಅವರು ಆಪ್ಷನ್ ಎಂಟ್ರಿಗೆ ಕೌನ್ಸಿಲಿಂಗ್ ಕೂಡ ಏನಕ್ಕೂ ಕೂಡ ಅಡ್ಮಿಷನ್ ಕೂಡ ಆಗೋದಿಲ್ಲ. ಇದರಿಂದ ಇತರ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲ್ಲ, ಲಾಸ್ ಆಗುತ್ತೆ. ಅವರಿಗೆ ಸೀಟ್ ಸಿಗೋದಿಲ್ಲ, ಬೇರೆಯವ್ರು ಪಡ್ಕೊಳ್ತಾರೆ. ಇದು ಮೋಸ ಆಗುತ್ತೆ ಅಂತ ಹೇಳಿ ಆಗಿತ್ತು. ಇನ್ನು ಎರಡನೇದಾಗಿ ನೋಡೋದಾದ್ರೆ, ಕಳೆದ ವರ್ಷ 1600 ವಿದ್ಯಾರ್ಥಿಗಳು ಸೀಟ್ ಬ್ಲಾಕಿಂಗ್ ಪ್ರಕರಣದಲ್ಲಿ ಭಾಗಿಯಾದ್ರು. ಅದರ ಬಗ್ಗೆ ತನಿಖೆ ಆಯಿತು. ಈ ಎರಡು ಪ್ರಕರಣಗಳನ್ನ ನೋಡಿಕೊಂಡು ನಿಖರ ಮಾಹಿತಿ ಕೂಡ ಲಭ್ಯವಿರೋ ಕಾರಣ ಒಂದು ವೇಳೆ ವಿದ್ಯಾರ್ಥಿಗಳು ವಿಳಾಸ ಖಚಿತವಾಗಿದ್ದಲ್ಲಿ ಸೀಟ್ ಬ್ಲಾಕಿಂಗ್ ಪ್ರಕರಣ ಬಂದ್ಬಿಟ್ಟು ಇತ್ಯರ್ಥವಾಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಕೆಎ ಡೈರೆಕ್ಟರ್ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಕಳೆದ ಬಾರಿ 1450 ವಿದ್ಯಾರ್ಥಿಗಳು ಬೇಕಾಬಿಟ್ಟಿ ಆಪ್ಷನ್ ಎಂಟ್ರಿ ಮಾಡಿ ಸೀಟು ಪಡೆಯದೆ ತಟಸ್ಥರಾಗಿದ್ದರು. ಈ ಕಾರಣದಿಂದ ನಾವು ಆರಂಭದಲ್ಲಿಯೇ ಆನ್ಲೈನ್ ನಲ್ಲಿ ಶುಲ್ಕ ಪಾವತಿಕೊಳ್ತಾ ಇದ್ವಿ. ಇದರಿಂದ ವಿದ್ಯಾರ್ಥಿಗಳಿಗೆ ನಿಖರ ಮಾಹಿತಿ ತಿಳಿಯುತ್ತದೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಹೊಸ ನಿಯಮ ಏಕೆಂದ್ರೆ ಕೇಳೋದಾದ್ರೆ, ಕಳೆದ ವರ್ಷ ಕಥೆಯ ಮುಂದುವರಿಯುವುದು ಬೇಡ ಎಂಬ ಕಾರಣದಿಂದ ಆಪ್ಷನ್ ಎಂಟ್ರಿ ಸಮಯದಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ 750 ರು ಶುಲ್ಕ ಪಾವತಿಗೆ ಕೆಎ ಬಂದ್ಬಿಟ್ಟು ಕ್ರಮ ಕೈಗೊಂಡಿದೆ. ಆನ್ಲೈನ್ ಪಾವತಿಯಿಂದ ಯಾವ ವಿದ್ಯಾರ್ಥಿ ಯಾವ ಬ್ಯಾಂಕಿಗೆ ಮತ್ತು ಯಾವ ವಿಳಾಸದಿಂದ ಪಾವತಿಸ್ತಾ ಇದ್ದಾನೆ ಅಂತ ಹೇಳೋದು ಸುಲಭವಾಗಿ ಪತ್ತೆ ಹಚ್ಚಬಹುದು. ಒಂದು ವೇಳೆ ಸೀಟು ಪಡೆಯದಿದ್ರೆ ಅಥವಾ ಬೇಕಾಬಿಟ್ಟಿ ಆಪ್ಷನ್ ಮಾಡಿದ್ರೆ ಅವನನ್ನ ಪತ್ತೆ ಹಚ್ಚಬಹುದು ಅಂತ ಹೇಳಿದ್ದಾರೆ. ಸಿಂಪಲ್ ವಿದ್ಯಾರ್ಥಿಗಳೇ, ನೀವೇನಾದ್ರೂ ಅಪ್ಪಿತಪ್ಪಿ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಲಾಗಿನ್ ಆಗ್ತೀರಾ, ಸೀಟ್ ಸಿಕ್ಬಿಟ್ಟು ನೀವೇನಾದ್ರೂ ಓಡೋಗೋದು ಅಥವಾ ಸೀಟ್ ಸ್ಕ್ಯಾಮ್ ಮಾಡೋದು ಅಥವಾ ಈ ರೀತಿ ಮಾಡಿದ್ರೆ ನಿಮಗೆ ನಿಮ್ಮ ಅಡ್ರೆಸ್ ಇರುತ್ತೆ, ವಿಳಾಸ ಇರುತ್ತೆ, ಆನ್ಲೈನಲ್ಲಿ ಕ್ಯಾಚ್ ಮಾಡ್ಕೋಬಹುದು. ನಿಮ್ಮ ಮೊಬೈಲ್ ನಂಬರ್, IP ಅಡ್ರೆಸ್ ಎಲ್ಲ ಕ್ಯಾಚ್ ಮಾಡ್ಕೊಂಡು ನಿಮ್ಮನ್ನು ಹಿಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಅವರು ಆ ರೀತಿ ಆಪ್ಷನ್ಸ್ ಇರೋದಿಲ್ಲ ಅಂತೆ. ಯಾರು ಆಪ್ಷನ್ ಎಂಟ್ರಿ ಮಾಡ್ತಾರೆ ಏನೋ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಒಬ್ಬ ಇಬ್ಬರು ಮಾಡಬಹುದು. ಇಲ್ಲಿ ಸಾವಿರಾರು ಜನ ಭಾಗಿಯಾಗಿರ್ತಾರೆ, ಸಾವಿರಾರು ಡಿವೈಸ್ಗಳು ಕೂಡ ಇರ್ತವೆ. ಆ ನಿಟ್ಟಿನಲ್ಲಿ ಆ ರೀತಿ ಆಗಿತ್ತು. ಈ ಬಾರಿ ನೀವು ಅಲರ್ಟ್ ಆಗಿರಿ. ಈ ರೀತಿ ನೀವು ಮಾಡಿದ್ರೆ ನೀವು ಸಿಕ್ಕಾಕೊಳ್ತೀರಾ, ಇಶ್ಯೂಸ್ ಆಗ್ಬೋದು ಅಂತ ಇಷ್ಟಪಡ್ತೀನಿ. ಇದು ಇಲ್ಲಿಯವರೆಗೂ ವಿದ್ಯಾರ್ಥಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇ ಆಗ್ತಾ ಇರಲಿಲ್ಲ ಅಂತ ಹೇಳಿ ಕೆಎ ಬಂದ್ಬಿಟ್ಟು ಒದ್ದಾಡ್ತಾ ಇತ್ತು. ಹೀಗಾಗಿ ಈ ರೀತಿ ಟೆಕ್ನಾಲಜಿ ಬಳಸ್ಕೊಂಡು ವಿದ್ಯಾರ್ಥಿಗಳಿಗೆ ಅವರ ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಆಧಾರ್ ನಂಬರು, ಅವ್ರ ಕಾಲೇಜ್ ಅಡ್ಮಿಷನ್, OTP, ಫೇಸ್ ಮಕ್ಕದ್ದು ಎಲ್ಲ ಕೂಡ ಪಡೆದುಕೊಂಡು ಪಾರದರ್ಶಕವಾಗಿ ನಡೆಸ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡುವ ವಿದ್ಯಾರ್ಥಿಗಳು ಇದನ್ನ ನೋಡ್ಕೊಳ್ಳಿ, ಅಲರ್ಟ್ ಆಗಿರಿ. ಬೇಕಾಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋದು, ಸುಮ್ಮನೆ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡೋದೆಲ್ಲ ಮಾಡೋದನ್ನ ನೀವು ಅನುಭವಿಸಬೇಕಾಗುತ್ತೆ. ಅದು ಕೂಡ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಕ್ಲಾರಿಫೈನ ಕೂಡ ಮಾಡಿದ್ದಾರೆ. ದಯವಿಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.